ಹಲೋ ಎವ್ರಿವನ್. 75ನೇ ಪ್ರಶ್ನೆಯನ್ನು ನೋಡೋಣ. 12 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನಾಕ್ಷದ ಮೇಲೆ ಇರಿಸಿದೆ. ವಸ್ತುವು ದರ್ಪಣದಿಂದ 18 ಸೆಂಟಿಮೀಟರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿ ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ಸೊ ಇಲ್ಲಿ ಮೊದಲಿಗೆ ನಾವು 12 ಸೆಂಟಿಮೀಟರ್ ಸಂಗಮ ದೂರ ಅಂದ್ರೆ ಎಫ್ ನ ಬೆಲೆ ಕೊಟ್ಟಿದ್ದಾರೆ. ಸಂಗಮ ದೂರವಿರುವ ನಿಮ್ನ ದರ್ಪಣದ ಎದುರು, ಹೌದಾ? ಸೊ ನಿಮ್ನ ದರ್ಪಣ ಇದೆ ಅನ್ನೋದು ಸಹ ಕೊಟ್ಟಿದ್ದಾರೆ. ಹಾಗೆ ದರ್ಪಣದಿಂದ ವಸ್ತು ಎಷ್ಟು ದೂರದಲ್ಲಿದೆ? 18 ಸೆಂಟಿಮೀಟರ್ ಅಂದ್ರೆ ಯು ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಗೆ ವಿ ಬೆಲೆ ಎಷ್ಟು ಅನ್ನೋದು ಪ್ರಶ್ನೆ. ಸೊ ಎಫ್ ಮತ್ತೆ ಯುಗಳ ಬೆಲೆಯನ್ನ ನಾವು ದರ್ಪಣದ ಸೂತ್ರದಲ್ಲಿ ಅಂದ್ರೆ 1/f ಸಮ 1/u + 1/v ದರ್ಪಣದ ಸೂತ್ರ ಅದರಲ್ಲಿ ಆದೇಶಿಸಿದಾಗ ನಮ್ಗೆ ವಿ ಬೆಲೆ ಗೊತ್ತಿಲ್ಲ. ಹಾಗಾಗಿ ವಿಗೆ ಈ ಸೂತ್ರವನ್ನ ಬರ್ಕೊಂಡಾಗ ಏನಾಗುತ್ತೆ? 1/v = 1/f - 1/u ಅಂತ ಆಗತ್ತೆ. ಇಲ್ಲಿ ಎಫ್ ಮತ್ತೆ ಯುಗಳ ಬೆಲೆಯನ್ನ ಆದೇಶಿಸಿ ಲಸಾಅವನ್ನ ತಗೊಂಡಾಗ 1/v ಬೆಲೆ -1/36 ಅಂತ ಸಿಗತ್ತೆ. ಎರಡನ್ನೂ ವ್ಯುತ್ಕ್ರಮ ಮಾಡಿದಾಗ ವಿ ಬೆಲೆ -36 ಸೆಂಟಿಮೀಟರ್ ಅನ್ನೋದು ನಮ್ಗೆ ದೊರಕ್ತಾ ಇದೆ. ಯಾವಾಗ ವಿಯ ಬೆಲೆ ಸಿಕ್ತೋ ನಾವು ವರ್ಧನೆ ಅಂದ್ರೆ ಎಂ ಸೂತ್ರವನ್ನ -v/u ವರ್ಧನೆಯ ಸೂತ್ರ ಆಗಿದೆ. ಹಾಗಾಗಿ ಅಲ್ಲಿ ವಿ ಮತ್ತೆ ಯುಗಳ ಬೆಲೆಯನ್ನ ಆದೇಶಿಸಿದ್ರೆ ಇಲ್ಲಿ ವಿ ಬೆಲೆ -36 ಹಾಗೆ ಯುನ ಬೆಲೆ -18. ಸೊ ಇದನ್ನ ಆದೇಶಿಸಿದಾಗ ವರ್ಧನೆ ನಮ್ಗೆ -2 ಅಂತ ಸಿಗ್ತಾ ಇದೆ. ಸೊ ಇಲ್ಲಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು? ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ ಆಗಿರುತ್ತೆ. ಹಾಗೆ ತಲೆ ಕೆಳಗಾದಂತಹ ಮತ್ತೆ ವಸ್ತುವಿಗಿಂತ ದೊಡ್ಡದಾದಂತಹ ಪ್ರತಿಬಿಂಬ ಉಂಟಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು.